Hello, all. This is day 9 of 150 day challenge. ಸೊ 8:35 ನಾವು ಹಾಲು ತೊಗೊಂಡು ವಾಪಸ್ ಹೊಂಟಿದ್ವಿ ಎಲ್ಲಿ ಅಂದರೆ ಈಗ ಡಿ ಡಿ ಸ್ಕೂಲ್ ಹತ್ರ ಅಂದ್ರೆ ಲೈಕ್ ಇದು ನಮ್ಮ ಗುರಿಯರ್ ಮನೆ ಅಲ್ಲಿ ಅದು ಗುರಿಯರ್ ಮನೆ. ಸೊ ನಾಳೆ ಬಿಟ್ಟು ನಾಡ್ದು ಮ್ಯಾರೇಜ್ ಅದ ಸಿಕ್ಕಿದ್ದ ಮಾತಾಡಕತ್ತಾನ. ಸೊ ಇಷ್ಟೊತ್ತು ಮಾತಾಡ್ಕೊಂಡು ಹೋಗಿ ಒಂದು 5 ನಿಮಿಷ ನಿಂತಿದ್ವಿ. ಸೊ ಆಲ್ಮೋಸ್ಟ್ ಒಂದು 1 hour ಕೌಂಟ್ ಆಯಿತು. ಆಮೇಲೆ ಇವತ್ತು ನಮ್ದು ಲೈಕ್ ಇವತ್ತು ಸೂಟಿ ಅದ, ಲೈಕ್ ಗುಡ್ ಫ್ರೈಡೇ ಅದಲ್ಲ. ಹೋಗಿ ಒಂದು 2 ಪೇರ್ ಡ್ರೆಸ್ ಅವ. ಸೊ ಅದಿಷ್ಟು ವಾಶ್ ಮಾಡ್ಕೊಂಡು ಜಳಕ ಮಾಡ್ಕೊಂಡು ಆಫೀಸ್ ಹೋಗ್ಬೇಕು. ಸೊ ನೋಡೋ ಮನ್ಸಿಗೆ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬೈ, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಈಗ ನಾವು ಇದೆಲ್ಲ ವಾಟ್ರ್ ಫಿಲ್ ಮಾಡಿಡ್ಲಾಗತ್ತೀವಿ. ಅದ್ರ ಜೊತೆಯಲ್ಲಿ ನೋಡ್ಬೋದು ಓಟ್ ಶೇಕ್ ರೆಡಿ ಮಾಡಿವಿ. ಇದು ನಮ್ಮದು ಆ್ಯಪಲ್ಲು. ಅದಾದಮೇಲೆ ಇದು ನಮ್ಮದು 3 ಬಾಯ್ಲ್ಡ್ ಎಗ್ ರೆಡಿ ಮಾಡ್ಲತ್ತೀವಿ. ಸೊ ಇದಿಷ್ಟು ನಮ್ಮದು ಬ್ರೇಕ್ಫಾಸ್ಟ್ ಟೈಮು. ಸೊ ಇದಿಷ್ಟು ಮುಗಿಸ್ಕೊಂಡು ನಾವು ಮಾಡ್ತೀವಿ ಲೈಕ್ ಬಟ್ಟೆ ವಾಶ್. ಸೊ ಒಂದು 2 ಪೇರ್ ಅವ. ಆ 2 ಪೇರ್ ಡ್ರೆಸ್ ವಾಶ್ ಮಾಡ್ಕೊಂಡು ಅದೆಲ್ಲ ಹಾಕಿ ಜಳಕ ಮಾಡ್ಕೋಬೇಕು. ಸೊ ಇಲ್ಲ ಅದೆಲ್ಲ ಇದು ಈ 2 ಪೇರ್ಗಳು. ಇಲ್ಲಿ ಒಂದು ನಿನ್ನೆ ಹಾಕೊಂಡಿರೋದು ಒಂದು ಡ್ರೆಸ್, ಆಮೇಲೆ ನಿನ್ನೆ ಜಿಮ್ಮಲ್ಲಿ ಹೋಗಿರೋದು ಒಂದು ಪೇರ್, ಆಮೇಲೆ ಈ 3 ಕ್ಯಾಪ್ ವಾಶ್ ಮಾಡ್ಬೇಕು. ಸೊ ಇದಿಷ್ಟು ವಾಶ್ ಮಾಡಿ ಹಾಕಿ ನಾವು ಜಳಕ ಮಾಡಿ ಹೋಗ್ತೀವಿ. ಸೊ ಆಲ್ಮೋಸ್ಟ್ 10:30 ಹಂಗೆ ಆಗ್ತದೆ. ಸೊ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬೈ, ಟೇಕ್ ಕೇರ್. ಸೊ ಬಿಸಿಲಿಗೆ ಕಲಸ್ ಆಗಿವಿ. ಏನು ಬಿಸಿಲು ಅಂದ್ರೆ ಹೆವಿ ಅಂದರೆ ಹೆವಿ ಬಿಸಿಲು ಅದ. ಟೈಮು 1:46, ಆಲ್ಮೋಸ್ಟ್ 40 ಡಿಗ್ರಿ ಸೆಲ್ಸಿಯಸ್ ಅದ. ಹಿಂಗಾದರೆ ನಾವು ಇರೋಂಗಿಲ್ಲ. ಸೊ ಇದು ನಮ್ಮದು ಕೆಂಪು ಕಲ್ ಸಕ್ರೆ. ಅದಾದಮೇಲೆ ಇದು ಸಬ್ಜ. ಇದು ಆ್ಯಸ್ ಯೂಶ್ವಲ್ ನಮ್ಮದು ಡಯಟ್ ಸಲಕ ಬಾಳೆಹಣ್ಣು ನಾವು ನೋಡೋಣಂತ. ಫಸ್ಟೀಗ ಲೈಕ್ ಇದು ಮಾಡ್ಕೋಬೇಕು ನಾವು, ಏನಂದರೆ ರೈಸ್. ಸೊ ರೈಸ್ ಮಾಡ್ಕೊಂಡು ದಾಲ್ ಮತ್ತು ರೈಸ್ ಊಟ ಮಾಡೋದ. ಸೊ ಊಟ ಮಾಡ್ಬೇಕಾದ್ರೆ ಸಿಗಮಂತ. ಸ್ಟೇ ಟ್ಯೂನ್ಡ್, ಬೈ, ಚೆಕ್ ಕೇರ್. ಸೊ ಇದು ನಮ್ದೀಗ ಊಟ ಟೈಮು 2:16 ಆಗ್ಯದ. ಸೊ ರೈಸ್ ಮತ್ತು ದಾಲ್ ವಿತ್ 100 ಗ್ರಾಮ್ ವೆಜ್ಜಸ್, ಟೊಮೆಟೊ ಮತ್ತು ಇದ್ರ ಜೊತೆ ಇದ್ರಲ್ಲತ್ತೀವಿ. ಸೊ ಇದು ಊಟ ಆದಮೇಲೆ ರೆಸ್ಟ್ ಮಾಡ್ಕೊಂಡು ಇದಕ್ಕೆ ಹೋಗೋದಾರೆ ಸಿಗಮಂತ. ಸ್ಟೇ ಟ್ಯೂನ್ಡ್, ಬೈ, ಟೇಕ್ ಕೇರ್. ಸೊ 5:20 ಟೈಮ್ ನಮ್ದೀಗ ಕುಕ್ ಮಾಡ್ಲತ್ತೀವಿ. ಇದು ಮಾಡ್ಕೊಂಡು ಫ್ರೀ ವರ್ಕೌಟ್ ತೊಗೊಂಡು ಸೊ ನಾವು ಹೋಗ್ಬೇಕು ಇಲ್ಲಿಂದ ಜಿಮ್ಗೆ. ಸೊ ಸಿಗಮಂತ ಜಿಮ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಸೊ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್ ಆ್ಯಂಡ್ ಬಾಯ್. ನಮ್ಮದು ಪ್ರೀ ವರ್ಕೌಟ್ ಮೇಲೆ ಅದೆಲ್ಲ ತೊಗೊಂಡು ನಾವು ಹೋದ್ವಿ ಜಿಮ್ಗೆ. ಸೊ ಜಿಮ್ಮಲ್ಲಿರುತ್ತೆ ಇವತ್ತು ನಮ್ಮದು ಫುಲ್ ಬಾಡಿ ವರ್ಕೌಟ್ ಎಕ್ಸಸೈಸಸ್. ಸೊ ಫುಲ್ ಬಾಡಿ ವರ್ಕೌಟ್ ಎಕ್ಸಸೈಸ್ ಎಲ್ಲ ಹೆಂಗಂದರೆ ಬ್ಯಾಕಲ್ಲಿ 6 ವೇರಿಯಂಟ್, ಆಮೇಲೆ ಚೆಸ್ಟಲ್ಲಿ 4 ವೇರಿಯಂಟ್. ಸೊ ಅದಾದಮೇಲೆ ಬೈಸೆಪ್ ಟ್ರೈಸೆಪ್ ಸೂಪರ್ ಕಾಂಬಿನೇಷನ್ ಇರುತ್ತೆ. ಸೊ ಅದರಲ್ಲಿ 2 ಎಕ್ಸಸೈಸ್, ಇದರಲ್ಲಿ 2 ಎಕ್ಸಸೈಸು. ಸೊ ಟೋಟಲ್ 14 ಎಕ್ಸಸೈಸು. ಇದ್ರ ಜೊತೆ ನಾವು ಮಾಡಿರ್ತೀವಿ ಒಂದು ಟ್ರ್ಯಾಪ್ ಎಕ್ಸಸೈಸಸ್ಸು. ಇದಾದಮೇಲೆ ಇನ್ನೊಂದು ಎಕ್ಸಸೈಸ್ ಮಾಡಿದ್ವಿ, ಬಟ್ ಅದು ಶೂಟ್ ಮಾಡೋಕ್ಕಾಗಲಿಲ್ಲ. ಯಾವುದಂತಂದರೆ ಶೋಲ್ಡರ್ದು, ಲೈಕ್ ವಿತ್ ಸ್ಮಿತ್ ಮೆಷಿನಲ್ಲಿ ಕೇಬಲಲ್ಲಿ ಲೈಕ್ ಇದು ಇರುತ್ತೆ ನಮಗೆ, ಕೇಬಲ್ ಪುಲ್ ಡೌನ್ ಅಂತ ಇರುತ್ತೆ ವಿತ್ ಲೈಕ್ ಸ್ಕಲ್ ಹಂಟರ್ ಥರ. ಸೊ ಅದು ನಮ್ಮದು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡ್ಕೊಂಡಿದ್ವಿ ಶೋಲ್ಡ್ರಿಗೋಸ್ಕರ. ಸೊ ಇದು ಟೋಟಲ್ ಆಗಿ ನಮ್ಗೆ 16 ಎಕ್ಸಸೈಸಸ್. ಇದಿಷ್ಟು ಮುಗಿಸ್ಕೊಂಡು ನಾವು ಮಾಡಿರ್ತೀವಿ 1 hour ಲೈಕ್ ಥ್ರೆಡ್ಮಿಲ್. ಸೊ ಅದರಲ್ಲಿ ಒಂದು 1/2 hour ಏನೋ ಇರಬೇಕಾದ್ರೆ ನಾನು ವಿಡಿಯೋ ಮಾಡಿದ್ದೆ, ಲೈಕ್ ಕರೆಂಟ್ ಹೋಗ್ಬೋದು ಅನ್ನೋ ಒಂದು ಇದಕ್ಕೆ. ಅದಾದಮೇಲೆ ಮತ್ತೆ ಲೈಕ್ ರೆಗ್ಯುಲರ್ ನಮ್ಮದು ಮನೆಗೆ ಹೋದ್ಮೇಲೆ ಇದಿರುತ್ತೆ ವಾಕಿಂಗ್. ಸೊ ಇದು ನಮ್ಮದು ಕಂಪ್ಲೀಟ್ ರೂಟೀನ್. ಇದು ಮಾಡೋದಕ್ಕೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ 3.5 hour ಹಿಡಿತು. ಯಾಕಂದರೆ ಎಕ್ಸಸೈಸ್ಗಳು ಜಾಸ್ತಿ ಇರೋದ್ರಿಂದ. ಚೆಸ್ಟಲ್ಲಿ ಸೇಮ್ ನಮಗೆ ಇನ್ಕ್ಲೈನ್ಡ್ ಡಂಬಲ್, ಆಮೇಲೆ ಫ್ಲ್ಯಾಟ್ ಡಂಬಲ್ಲು, ಅದಾದಮೇಲೆ ಡಿಕ್ಲೈನ್ಡ್ ಕೇಬಲ್, ಅದಾದಮೇಲೆ ನಾವು ಮಾಡಿರ್ತೀವಿ ಪೆಗ್ ಡೆಕ್ ಅಂತೇಳಿ. ಸೊ ಇದು ನಮಗೂ ಚೆಸ್ಟಲ್ಲಿ. ಬ್ಯಾಕಲ್ಲಿ ನಾವು ಮಾಡಿರ್ತೀವಿ ಎಕ್ಸಸೈಸ್ಗಳೇನಂತಂದರೆ, ಒಂದು ನಮಗೆ ಸಿಂಗಲ್ ಲ್ಯಾಟ್ ಪುಲ್ ಡೌನ್ಸು, ಆಮೇಲೆ ಮಷಿನ್ ಲ್ಯಾಟ್ ಪುಲ್ ಡೌನ್ಸು, ಅದಾದಮೇಲೆ ಚೆಸ್ಟ್ ಸಪೋರ್ಟೆಡ್ ಹಾರಿಜೆಂಟಲು ಮತ್ತು ಚೆಸ್ಟ್ ಸಪೋರ್ಟೆಡ್ ವರ್ಟಿಕಲ್, ಆಮೇಲೆ ಸ್ಮಿತ್ ಮೆಷಿನಲ್ಲಿ ಬೆಂಟ್ ಓವರ್ ಬಾರ್ಬೆಲ್ರು, ಆಮೇಲೆ ಸ್ಮಿತ್ ಮೆಷಿನಲ್ಲಿನೇ ಬೆಂಟ್ ಓವರ್ 8 ರೋ ಅಂತೇಳಿ ಬರುತ್ತೆ ಅದು. ಸೊ ಇದಿಷ್ಟು ಕಂಪ್ಲೀಟಾಗಿ ನಮ್ಮದು ಬ್ಯಾಕ್ ವರ್ಕೌಟು. ಬೈಸೆಪ್ ಮತ್ತು ಟ್ರೈಸೆಪ್ಪಲ್ಲಿ ಇರುತ್ತೆ ನಮಗೆ. ಸೊ ಬೈಸೆಪ್ಪಲ್ಲಿ ಇನ್ಕ್ಲೈನ್ಡ್ ಡಂಬಲ್, ಅದ್ರ ಜೊತೆ ನಾವು ಮಾಡಿರ್ತೀವಿ ಕೇಬಲ್ ಪುಷ್ ಡೌನು. ಸೊ ಆಮೇಲೆ ಕೇಬಲ್ ಸಿಂಗಲ್ ಹ್ಯಾಂಡೆಡ್ ಎಕ್ಸ್ಟೆನ್ಷನ್ ವಿತ್ ಲೋವರ್ ಟು ಹೈಯರ್, ಇದು ನಮಗೆ ಟ್ರೈಸೆಪ್ಪಲ್ ಸೆಕೆಂಡ್ ವೇರಿಯಂಟ್. ಅದಾದಮೇಲೆ ಅದ್ರ ಜೊತೆ ನಾವು ಮಾಡಿರ್ತೀವಿ ಪಿಚರ್ ಕಲ್ಸ್. ಇದು ನಮ್ಮದು ಕಂಪ್ಲೀಟಾಗಿ
ವರ್ಕೌಟ್ ಎಕ್ಸಸೈಸಸ್. ಇನ್ ಬಿಟ್ವೀನ್ ಇದರಲ್ಲಿ ನಾವು ಚೆಸ್ಟ್ ಮತ್ತು ಬ್ಯಾಕ್ ಮುಗಿದ ತಕ್ಷಣ ನಾವು ಮಾಡಿರ್ತೀವಿ ಟ್ರ್ಯಾಪ್ಸ್ ಎಕ್ಸಸೈಸು. ಸೊ ಟ್ರ್ಯಾಪ್ಸ್ ನಮಗೆ ಆಲ್ರೆಡಿ ಮ್ಯಾಕ್ಸಿಮಮ್ ಲೈಕ್ ಅದು ನೋಡ್ಬೋದು ನೀವು, ಬೇರೆ ಲೈಕ್ ಅಬ್ಸರ್ವ್ ಮಾಡ್ಬೋದು ಹಿಂದಿನ ವೀಡಿಯೋಗಳದಾಗ, ಅಥವಾ ನಂದು ರೆಗ್ಯುಲರ್ ನಾನೇನೋ ಪೋಸ್ಟ್ ಅಥವಾ ಸ್ಟೋರೀಸ್ ಹಾಕಿರ್ತೀನಲ್ಲ, ಅದರಲ್ಲಿ ಟ್ರ್ಯಾಪ್ಸ್ ಎಲ್ಲ ನಮ್ದು ಯಾವ ಥರ ಲೈಕ್ ಇದಾಗಿದೆ ಅಂಥೇಳಿ ಅದು ನಮ್ಮ ಬಾಡಿದು ಇದಾಗಿರೋದು. ಸೊ ಅದಾದಮೇಲೆ ನಾವು ಎಕ್ಸ್ಟ್ರಾ ಏನಂದರೆ ಲೈಕ್ ರೆಗ್ಯುಲರ್ ನಾವೊಂದು ಆ್ಯಬ್ಸು, ಆಮೇಲೆ ನಮ್ಮದು ಕಾರ್ಡಿಯೋ ಅದೇನಿರುತ್ತೆ ರೆಗ್ಯುಲರ್ ಅದೊಂದು ಸ್ಟೆಪ್ ಅದ. ಸೊ ಆಲ್ಮೋಸ್ಟ್ 120 ಡೇಸ್ ನಿಯರ್ ಅಬೌಟ್ ಲೈಕ್ 119 ಅದು ಇದು 120 ಡೇಸ್ ಅಂದರೆ ಇನ್ನೂ ಒನ್ ಮಂತ್ ಲೈಕ್ ನೆಕ್ಸ್ಟ್ ಮಂತ್ 20 ಹಂಗೆ ಎಂಡ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ May 20 ಐ ಥಿಂಕ್ ಸೊ ಇದಾದಮೇಲೆ ನೋಡಮ್ಮ ಒಂದು ಬೇರೆ ಪ್ಲ್ಯಾನ್ಸ್ ಅವ, ಏನದೇನಿಲ್ಲ ಅಂತೇಳಿ ಅವಾಗ ಹಾಕಮಂತ. ಸೊ ಇದರಲ್ಲಿ ಆಲ್ಮೋಸ್ಟ್ ಹೆಂಗಂದರೆ ಹೆವಿ ಡ್ರೈನೌಟ್ಗಳಿರುತ್ತೆ, ಲೈಕ್ 40-42 ಹಂಗೆ ಇದು ಅದ ಟೆಂಪ್ರೇಚರ್. ಸೊ ಹೆವಿ ಡಿಹೈಡ್ರೇಟ್ ಆಗಲಿರುತ್ತೆ ಬಾಡಿ. ನನಗೆ ಆಲ್ಮೋಸ್ಟ್ 3.5 ಲೀಟರ್ಸ್ ಹೊತ್ತಿಗೆ ಸಾಲ ನೀರು ಜಿಮ್ಮಲ್ಲಿ. ಸೊ ಸ್ಟಿಲ್ ನಾವೇನದ ನಮ್ಮದು ಇದರಲ್ಲಿ ಲೈಕ್ ಕಾಂಪ್ರಮೈಸ್ ಎಲ್ಲ ಲೈಕ್ ಎಕ್ಸಸೈಸಲ್ಲಿ ಮತ್ತು ಇದರಲ್ಲಿ, ಬಟ್ ಒಂದು ಸ್ವಲ್ಪ ಮಸಲ್ ಸೋರ್ನೆಸ್ ಇತ್ತು. ಹಂಗಾಗಿ ಲೈಕ್ ವೇಟ್ಸ್ ಜಾಸ್ತಿ ಏನು ಕಮ್ಮಿ ಇಲ್ಲ, ಒಂದು 5-10 5 kgs 10 kgs ಲೈಕ್ ಒಂದು ನಾರ್ಮಲೈಸ್ಡ್ ಅಂದರೆ ಪ್ಲಸ್ ಆರ್ ಮೈನಸ್ ಇರುತ್ತಲ್ಲ, ಆ ಥರ ಒಂದು ವೇಟ್ಸ್ ಕಮ್ಮಿ ಮಾಡಿವಿ. ಯಾಕಂದರೆ ಮಸಲ್ ಸೋರ್ನೆಸ್ ಆಗಿತ್ತು. ಈಗ ನೋಡ್ಬೋದು ನೀವು ಅಲ್ಲಿ ನಮ್ಮದು ಒಂದು ಸ್ಟ್ರ್ಯಾಪ್ಸ್ ಹಾಕಿ ಲೈಕ್ ಅದು ಲೈಕ್ ನೀಗೆ ಹಾಕ್ತೀವಲ್ಲ, ನೀ ಬ್ಯಾಂಡ್ ಥರ ಆ ಥರ. ಸೊ ನಮ್ಮದು ಆರ್ಮಿಂದು ಇದಕ್ಕೆ ಹಾಕಿವಿ. ಅದು ಯಾಕಂದರೆ ಮಸಲ್ ಸೋರ್ನೆಸ್ ಆಗ್ಲಿರ್ತದೆ, ಒಂದು ಆ ಪ್ರೆಷರ್ ಹ್ಯಾಂಡಲ್ ಮಾಡಲಿ ಅಂತ ಒಂದು ಉದ್ದೇಶಕ್ಕೆ. ಲೈಕ್ ನನಗೆ ಜಿಮ್ಮಿಗೆ ಹೋಗೋಕ್ಕೆ ಮೂಡು ಇರಲಿಲ್ಲ, ಅಷ್ಟು ಹೆವಿ ಪೇನ್ ಆಗ್ಲಾಗಿತ್ತು. ಆಮೇಲೆ ಮಸಲ್ ಸೋರ್ನೆಸ್ ಲೈಕ್ ಹೆವಿ ಪೇನ್ ಕೊಡ್ಲಾಗಿತ್ತು ಅದು ನನಗೆ. ಸೊ ಸ್ಟಿಲ್ ನಾವು ಹೋಗಿವಿ ಇವತ್ತೆಲ್ಲ ವರ್ಕೌಟ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ಏನಂದರೆ ನಮ್ಮದು ಏನು ರೆಗ್ಯುಲರ್ ಅಂದು ಏನು ನಮ್ಮದು ಇದು ಪುಟ್ ಆನ್ ಮಾಡ್ಕೊಂಡಿವಲ್ಲ ನಮ್ಮದು ರೊಟೀನು, ಆಮೇಲೆ ನಂದು ವರ್ಕೌಟ್ ಪ್ಲ್ಯಾನ್ ಆಗಲಿ, ನಂದು ಡಯಟ್ ಪ್ಲ್ಯಾನ್ ಆಗಲಿ, ಅದೇನದ ಅದು ಕಂಪ್ಲೀಟಾಗಿ ಇವತ್ತು ಮಾಡಿದ್ವಿ. ಯಾವುದು ಇದು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಜಿಮ್ ಟೈಮಿಂಗ್ಸಲ್ಲಿ ವೇರಿ ಮಾಡ್ಲಾಗತ್ತೀನಿ. ಲೈಕ್ 5:30 ಹೋಗ್ಬೇಕಂತದಲ್ಲ, ಅದು ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡ್ಲಾಗತ್ತೀನಿ. ಸೊ 5:30ಗೆ ಇನ್ನು ನೆಕ್ಸ್ಟ್ ಲೈಕ್ 5:30 ಎಕ್ಸಾಕ್ಟ್ ಹೋಗಿ ಲೈಕ್ 9 ಒಳಗಡೆ ಇದು ಮಾಡ್ಕೊಂಡು ಅದಾದಮೇಲೆ ಈಗ ನಾನು ಸ್ವಲ್ಪ ಚಿಕನ್ ಅವಾಯ್ಡ್ ಮಾಡೀನಿ, ಬಿಕಾಸ್ ಹೀಟ್ ಜಾಸ್ತಿ ಅದಂತೇಳಿ. ಹಾಗಾಗಿ ಒಂದು ಸ್ವಲ್ಪ ಬರೀ ಜಸ್ಟ್ ರೈಸ್ ದಾಲ್ ಈ ಥರ ಕನ್ಸ್ಯೂಮ್ ಮಾಡ್ಲಾಗುತ್ತೆ ನಮ್ಮದು ಡಯಟಲ್ಲಿ. ಸೊ ಈಗ ಆಲ್ಮೋಸ್ಟ್ ಅಲ್ಲಿ ನಮ್ದು ಏನಂತಂದರೆ ಇದು ಎಕ್ಸಸೈಸ್ನ ಮುಗಿಸ್ಲಾಕೆ ಬಂದ್ವಿ. ಲೈಕ್ ಇವತ್ತಿನ ಡೇ ನಾವು ಲೈಕ್ ಜಿಮ್ ರೂಟೀನ್ ಮುಗಿಸ್ಲಾಕೆ ಬಂದ್ವಿ. ಇದು ನಮ್ಮದು ನೋಡ್ಬೋದು, ಇದು ಬೈಸೆಪ್ಪಲ್ಲಿ ನಾವು ಇದು ಪಿಕ್ಚರ್ ಕಲ್ಸ್ ಮಾಡ್ಲಾಗತ್ತದು. ಇದಾದಮೇಲೆ ನಾವು ಮಾಡಿರ್ತೀವಿ ಲೈಕ್ ಎಕ್ಸ್ಟ್ರಾ ಈಗ ನಮ್ಮದು ಇದು ಬರುತ್ತಲ್ಲ, ಇನ್ನೊಂದು ಸೀಟೆಡ್ ಇನ್ಕ್ಲೈನ್ ಡಂಬಲ್, ಅದು ನಮಗೆ ಅದೊಂದು ಬೈಸೆಪ್ಪು, ಅದು ಮುಗಿಸ್ಕೊಂಡ್ರೆ ಆಯಿತು, ಮುಗಿತು. ಅಲ್ಲಿಂದ ನಾವು ಶಿಫ್ಟ್ ಆಗ್ತೀವಿ ನಮ್ಮದು ಇದಕ್ಕೆ, ನಮ್ಮದು ಥ್ರೆಡ್ಮಿಲ್. ಸೊ ಥ್ರೆಡ್ಮಿಲ್ಲಲ್ಲಿ ಆಲ್ಮೋಸ್ಟ್ ಅಲ್ಲಿ ಕರೆಂಟ್ದೊಂದು ಹೆವಿ ಪ್ರಾಬ್ಲಮ್. ಆಮೇಲೆ ಇವರು ಇನ್ವೆಂಟರ್ ಮೇಲೆ ಇಲ್ಲ ಥ್ರೆಡ್ಮಿಲ್ಸ್ಗಳು, ಜಸ್ಟ್ ಫ್ಯಾನ್ಗಳನ್ನ ಅದು ಒಂದು 2 ಇಲ್ಲ 3 ಫ್ಯಾನ್ಗಳವ. ನಾವು ಹೇಳಿವಿ, ರಿಮೈಂಡ್ ಮಾಡಿ ಸಾಕಾಗ್ಯದ. ಆಮೇಲೆ ಒಂದು ಸ್ವಲ್ಪ ಸ್ಮೆಲ್ ಬರಾಗತ್ತಿತ್ತು ಜಿಮ್ಮಲ್ಲಿ, ಏನೋ ಇದಾಗಿತ್ತು ಅಂತ, ಏನೋ ಲೈಕ್ ರ್ಯಾಟಲ್ಲಿ ಏನೋ ಇದಾಗಿರುತ್ತೆ ಹೇಳಿವಿ. ಬಟ್ ಅದನ್ನ ತರಲ್ಲ ಸ್ಪ್ರೇಗೇನು ಹೇಳಿ ಸಾಕಾಗಿದ್ವಿ ರೀ ಜಿಮ್ನಾಗ. ಬಟ್ ಸ್ಟಿಲ್ ಇರೋದ್ರದಾಗ ಒಂದೇನೋ ಒಂದು ಸ್ವಲ್ಪ ಚೆನ್ನಾಗಾದ ಅನ್ನೋ ಉದ್ದೇಶಕ್ಕೆ ನಾವು ಇದು ಮಾಡ್ಲಾಗ್ತೀವಿ. ಇವ್ರಿಗೆ ಹೇಳಿ ಸಾಕಲಾಗುತ್ತದೆ. ನೋಡಮ್ಮ ಇದ್ರ ಬಗ್ಗೆ ಆಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ, ಇವ್ರ ಜೊತೆ. ಸೊ ಅದೆಲ್ಲ ಇದರೆಲ್ಲ ಅವಶ್ಯಕತೆ ಇಲ್ಲ, ಅವ್ರವ್ರ ಬಿಸ್ನೆಸ್. ಸೊ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ದೇನು ಕೆಲಸ ಅದನ್ನು ಅಷ್ಟು ಮಾಡ್ಕೊಂಡು ಸೊ ಮೂವ್ ಆನ್ ಆಗ್ಬೇಕು ಅನ್ನೋದಷ್ಟೇ. ಇನ್ನೊಬ್ರಿಗೆ ಸುಮ್ಮನೆ ಯಾಕೆ ನಾವು ನಮ್ದು ಕೇಳಿಲ್ಲ ಅಂದರೆ ಗೈಡೆನ್ಸ್ ಕೊಡೋದನ್ನು ವೇಸ್ಟ್ ಅಂತ ಅನ್ಕೋತೀನಿ. ಸೊ ಹಂಗಾಗಿ ಇದೆಲ್ಲ ಬಿಟ್ಟು ನಾವು ಹೋಗ್ತೀವಿ ಈಗ ಸೀದಾ ನಮಗೆ ಲೈಕ್ ನಮ್ಮದು ಥ್ರೆಡ್ಮಿಲ್ಗೆ. ಸೊ ಆಲ್ಮೋಸ್ಟ್ ಅಲ್ಲಿಗ ಒಂದು 30 ಮಿನಿಟ್ಸ್ ಸಮಥಿಂಗ್ ಹಂಗೆ ಐತೆ ಅನ್ಕೋತೀನಿ. ಸೊ ಇದೇ ನಂದು ಕಾರ್ಡಿಯೋ ರೂಟೀನ್. ಇದಾದಮೇಲೆ ಇನ್ನೂ ಒಂದು 25-30 ಮಿನಿಟ್ಸ್ ಮಾಡ್ತೀನಿ, ಬಟ್ ಅದು ಹಾಕಿರಲ್ಲ. ನೋಡಮ್ಮ ವಿಜ್ಜ ಫೋನ್ ಹಚ್ಚಾಗತ್ತೆ, ಅವನಿಗೆ ಆಮೇಲೆ ಪಿಕ್ ಮಾಡ್ಕೋಬೇಕು. ಸೊ ಅಲ್ಲಿ ಪಿಕ್ ಮಾಡ್ಕೊಂಡ್ಮೇಲೆ ಅವನಿಗೆ ಮನೆಗೆ ಅದೆಲ್ಲ ಬಿಡ್ಬೇಕಾದ್ರೆ ಸಿಗತ್ತೆ. ಸೊ 9:23 ಆಯಿತು ಟೈಮು. ನಮ್ಮ ವಿಜ್ಜ ಕರ್ಕೊಂಬರಕ್ಕೆ ನಿಂತಿದ್ದಲ್ಲಿ, ಸೊ ಅವ್ನ ಗಾಡಿ ಇರಲಿಲ್ಲ ಅಂತ. ಸೊ ಅವನಿಗೆ ಡ್ರಾಪ್ ಮಾಡಿ ನಾವು ಈಗ ಹೊಂಟಿವಿ ಈ ಕಡೆಯಿಂದ. ಅಲ್ಲಿ ಡೆಡ್ ಎಂಡಿಗೆ ಬರ್ಬೇಕಂತಂದರೆ ಇಲ್ಲಿ ರೋಡ್ ಕ್ಲೋಸ್ ಇತ್ತು ಇಲ್ಲಿ. ಸೊ ಆಲ್ಮೋಸ್ಟ್ ಅಲ್ಲಿ ಇದ್ರ ತನಕ ಬಂದಿದ್ವಿ. ಇಲ್ಲ ನೋಡಿ ಇದ್ರ ತನಕ, ಈ ಕಂಬ ಅದಲ್ಲ ಇದ್ರ ತನಕ ಬಂದಿದ್ವಿ, ಲೈಟ್ ಬಿದ್ದಲ್ಲ. ಬಟ್ ಇಲ್ಲಿ ಲೈಕ್ ಕಾರ್ ಹೋಗಂಗಿಲ್ಲ. ಸೊ ಈ ಥರ ಇದಿತ್ತು, ಇಲ್ಲಿ ಕಾರ್ ಹೋಗಲ್ಲ ಅಂತೇಳಿ ಮತ್ತೆ ವಾಪಸ್ ಅಲ್ಲಿ ಕಟ್ ಮಾಡ್ಕೊಂಡು ಹೋಗಿ ಸುತ್ತಾರ್ಕೊಂಡು ಮತ್ತೆ ಈ ಕಡೆಯಿಂದ ಬಂದ್ವಿ.
ಸೊ ಈಗ ಹೊಂಟಿವಿ ಇಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಹಾಕೋಬೇಕಾದ್ರೆ ಸಿಗಮಂತ ಊಟ ಏನೇನು ಮಾಡ್ಕೊಂತ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್. ಎಕ್ಸಾಕ್ಟ್ 9:30 ಇದೆ ಟೈಮು. ಸೊ ಇದು ನಮ್ಮದು 330 ಗ್ರಾಮ್ ರೈಸು, ಆಮೇಲೆ ದಾಲ್, ಇದು ನಮ್ಮದು ಆನಿಯನ್ ವಿತ್ ನೆಟ್ಫ್ಲಿಕ್ಸ್. ಸೊ ನೋಡಮಂತ ಇದು ಮುಗಿಸ್ಕೊಂಡು ವಾಕ್ ಹೋಗ್ಬೇಕಾದ್ರೆ ಸಿಗಮ. ಸೊ ಸ್ಟೇ ಟ್ಯೂನ್ ಬಾಯ್. 9:45 ಆಗ್ಯದ. ಸೊ ನಾವು ಹೊಂಟಿ ವಾಕ್ 1 hour. ಸೊ 10:45 ತನಕ ಆಗ್ತದೆ. ಸೊ ನೋಡಮಂತ ಸಿಗಮ ಆಮೇಲೆ. ಸೊ ಸೆಕೆಂಡ್ ನೋಡಿ ಹೋಗ್ಬೇಕಾದ್ರೆ. ಸೊ ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ 10:40 ಆಗ್ಯದ ಟೈಮು. ನಮಗೇನೋ ಒಂದು 10 ನಿಮಿಷ ತಗೋತಾ ಟೈಮ್ ಇಲ್ಲಿ ತೊಗೊಳಕ್ಕೆ. ಸೊ ಈಗ ಇದು ನಮ್ಮದು ಸೆಕೆಂಡ್ ರೌಂಡ್. ಇಲ್ಲಿಂದ ನಾವು ಇದು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಿ ಫ್ರೆಶ್ ಆಗಿ ಮಲ್ಕೊಳಕ್ಕೆ ಹೋಗ್ತೀವಿ. ಸೊ ಇಲ್ಲಿಗೆ ಇವತ್ತಿನ ಡೇ ಸೈನ್ ಆಫ್ ಮಾಡ್ಲಾತ್ತೀವಿ. ಸೊ ಗುಡ್ ನೈಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.